ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಪಲ್ಲವಿ ಸ್ಕಿಲ್ ಆ್ಯಂಡ್ ಕ್ರಿಯೇಟಿವ್ ಚಾನಲ್. ಕೆರೆ ನದಿಗಳಿಗೆ ನಾಣ್ಯ ಎಸೆಯುವುದಕ್ಕೆ ಒಂದು ಕಾರಣವಿದೆ. ಅದು ಯಾವ ಕಾರಣಕ್ಕಾಗಿ? ಇದೇ ಕಾರಣಕ್ಕಾಗಿ ನೋಡೋಣ ಬನ್ನಿ. ಕೆಲವು ಪುಣ್ಯಕ್ಷೇತ್ರಗಳಲ್ಲಿ ದೇವಸ್ಥಾನದ ಹತ್ತಿರವಿರುವ ಕಲ್ಯಾಣಿಗೆ ನಾಣ್ಯಗಳನ್ನು ಎಸೆಯುವ ಸಂಪ್ರದಾಯವಿದೆ. 3 ನದಿಗಳು ಸೇರುವ ಸಂಗಮ ಸ್ಥಳದಲ್ಲಂತೂ ಹೆಚ್ಚು ಕಮ್ಮಿ ಎಲ್ಲ ಕಡೆ ಈ ಆಚರಣೆಯನ್ನು ನಾವು ಕಾಣ್ಬೋದು. ಕಾಶಿಯಲ್ಲಿ ಗಂಗಾ ನದಿಯಿಂದ ಹಿಡಿದು ಬೇರೆ ಬೇರೆ ಪುಣ್ಯಕ್ಷೇತ್ರಗಳ ಎಲ್ಲ ನದಿಗಳಿಗೂ ಸ್ನಾನಘಟ್ಟದ ಬಳಿ ಅಥವಾ ದೇವಸ್ಥಾನದ ಮೆಟ್ಟಿಲುಗಳ ಬಳಿ ನದಿ ಹರಿಯುತ್ತಿದ್ದರೆ ಅಲ್ಲಿ ನಾಣ್ಯಗಳನ್ನು ಎಸೆಯುತ್ತಾರೆ. ಇನ್ನು ಕೆಲವೆಡೆ ಆ ನಾಣ್ಯಗಳನ್ನು ಹುಡುಕಿ ಜೀವನ ನಡೆಸುವ ಸಾಕಷ್ಟು ಕುಟುಂಬಗಳು ಸಹ ಇವೆ. ಏಕೆ ಇಂಥದ್ದೊಂದು ಆಚರಣೆ ರೂಢಿಗೆ ಬಂದಿದೆ ಎಂದು ತಿಳಿಯುವುದಾದರೆ, ಪುಣ್ಯಕ್ಷೇತ್ರಗಳಲ್ಲಿ ನೀರಿಗೆ ನಾಣ್ಯ ಎಸೆದರೆ ನಮಗೆ ಒಳ್ಳೆಯದಾಗುತ್ತದೆ ಎಂಬುದು ನಂಬಿಕೆ. ಹಳೆಯ ಕಾಲದಲ್ಲಿ ನಾಣ್ಯಗಳನ್ನು ತಾಮ್ರದಿಂದ ಮಾಡುತ್ತಿದ್ದರು. ಅವುಗಳನ್ನು ಬಿಲ್ಲೆ ಎಂದು ಕರೆಯುತ್ತಿದ್ದರು. ಆ ನಾಣ್ಯವನ್ನು ನೀರಿಗೆಸೆದರೆ ಆ ನೀರು ಕುಡಿಯುವವರ ಹೊಟ್ಟೆಗೆ ತಾಮ್ರದ ಅಂಶ ಹೋಗುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಎಂಬ ಆಚಾರದೊಂದಿಗೆ ಪುಣ್ಯಕ್ಷೇತ್ರಗಳಲ್ಲಿ ನೀರಿಗೆ ನಾಣ್ಯ ಎಸೆದರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಬೆಳೆದು ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ದೇವಸ್ಥಾನಗಳ ಬಳಿ ಇರುವ ಕೆರೆ ಅಥವಾ ನದಿ ಹೆಚ್ಚು ಮಲಿನವಾಗಿರುತ್ತದೆ. ಭಕ್ತರು ಅವುಗಳನ್ನು ಕೊಳಕು ಮಾಡಿರುತ್ತಾರೆ. ತಾಮ್ರದ ನಾಣ್ಯಗಳು ಕೆರೆ ಅಥವಾ ನದಿಯ ನೀರಿನಲ್ಲಿರುವ ಬಗುಡವನ್ನು ತನ್ನೆಡೆಗೆ ಸೆಳೆದು ನೀರನ್ನು ಶುದ್ಧೀಕರಿಸುತ್ತದೆ. ಹಾಗಾಗಿ ಅಲ್ಲಿನ ನೀರಿನಲ್ಲಿ ಸ್ನಾನ ಮಾಡುವವರಿಗೆ ಚರ್ಮ ರೋಗಗಳು ಅಥವಾ ಆ ನೀರು ಕುಡಿದವರಿಗೆ ಬೇರೆ ರೋಗಗಳು ಬರುವ ಅಪಾಯ ಸ್ವಲ್ಪವಾದರೂ ಕಡಿಮೆಯಾಗುತ್ತದೆ. ಹಾಗಾಗಿ ಪುಣ್ಯಕ್ಷೇತ್ರಗಳ ಬಳಿ ನೀರಿಗೆ ತಾಮ್ರದ ನಾಣ್ಯ ಎಸೆಯುವ ಪದ್ಧತಿ ರೂಢಿಗೆ ಬಂದಿದೆ. ತಾಮ್ರದ ನಾಣ್ಯ ಇಂದು ಇಲ್ಲ. ಹಾಗಾಗಿ ತಾಮ್ರದ ನಾಣ್ಯ ನೀರಿಗೆ ಹಾಕುವವರ ಸಂಖ್ಯೆ ಕಡಿಮೆಯಾಗಿದೆ. ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.